ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾ ನ್ಯೂಸ್. ನಾನು ವಿದ್ಯಾ ಮಲ್ನಾಡ್. ಯುದ್ಧದ ಗಡಿಯಲ್ಲಿ ನಿಂತಿದ್ದ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ಸಂದೇಶವನ್ನ ಕೊಟ್ಟಿದ್ದು ಅಮೆರಿಕ ಕೊಟ್ಟಂತಹ ಸಂದೇಶವನ್ನ ಯಥಾವತ್ತಾಗಿ ಇಲ್ಲಿ ಪಾಲಿಸಿದ್ರ. ಮೂರನೆಯವರ ಮಧ್ಯಸ್ಥಿಕೆ ಬೇಕಿತ್ತಾ? ಒಂದು ವೇಳೆ ಇಲ್ಲ ಅನ್ನೋದಾದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್, ಅದಾದ ನಂತರ ಸುದ್ದಿಗೋಷ್ಠಿ ನಡೆಸಿದ್ರು ಕೂಡ ಅಮೆರಿಕದ ಹಸ್ತಕ್ಷೇಪ ಅಥವಾ ಮಧ್ಯಪ್ರವೇಶ ಇದರಲ್ಲಿ ಇಲ್ಲ ಅನ್ನುವಂತಹ ಗಟ್ಟಿ ಧ್ವನಿಯನ್ನ ಬಿಜೆಪಿಯ ಯಾವ ನಾಯಕರುಗಳು ಯಾಕೆ ಮಾಡ್ತಾ ಇಲ್ಲ? ಒಂದು ವೇಳೆ ಮಧ್ಯಪ್ರವೇಶ ಇದ್ರೂ ಕೂಡ ನಮ್ಮಲ್ಲಿ ಪಾಲಿಸಿನೇ ಇದೆಯಲ್ಲ, ಫಾರಿನ್ ಪಾಲಿಸಿನೇ ಇದೆಯಲ್ಲ, ಮೂರನೆಯವರ ಮಧ್ಯಪ್ರವೇಶ ಇಲ್ಲ ಅಂತ. ಆದರೂ ಕೂಡ ಈಗ ಮತ್ತೆ ನೆನ್ನೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಟ್ರಂಪ್ ಅವರು, ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡ್ಕೊಳ್ಳಿ ಇಂಡಿಯಾ ಮತ್ತು ಪಾಕಿಸ್ತಾನ, ನಾನೇ ಬರ್ತೀನಿ ಮುಂದಕ್ಕೆ ಅಂತ. ಯಾಕೆ ಇಷ್ಟೆಲ್ಲ ಆಗ್ತಾ ಇದ್ರು? ಬಿಜೆಪಿಯ ಯಾವ ನಾಯಕರು ಕೂಡ ಅಮೆರಿಕ ಅನ್ನುವಂತಹ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಮೂರನೇ ಮಧ್ಯಪ್ರವೇಶ ಇಲ್ಲ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಮೋದಿ ವರ್ಸಸ್ ಟ್ರಂಪ್. ನಾನು ವಿದ್ಯಾ ಮಲ್ನಾಡ್. ಕದನ ವಿರಾಮಕ್ಕೆ ಕಾರಣ ಏನು? ಒಳಗಿರುವಂತಹ ಕೆಲವೊಂದು ರಾಜತಾಂತ್ರಿಕ ನಡೆಗಳ ಅಥವಾ ಅಮೆರಿಕ ಅಧ್ಯಕ್ಷರು ಹೇಳಿದ್ರು ಅನ್ನೋ ಕಾರಣಕ್ಕೆ ಕದನ ವಿರಾಮ ಆಯ್ತಾ? ಇಲ್ಲ ಅನ್ನೋದಾದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆ ನಮ್ಮಲ್ಲೇ ಬಂದು ಕದನ ವಿರಾಮ ಅಂತ ಘೋಷಣೆ ಮಾಡ್ಬೋದಿತ್ತಲ್ಲ, ನಮ್ಮವರೇ ಫಸ್ಟ್ ಹೇಳ್ಬೋದಿತ್ತಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಆಯಾ ಪಕ್ಷದ ನಾಯಕರುಗಳು ಇದನ್ನ ಹೇಗೆ ಮಾತಾಡ್ತಾರೆ, ಹೇಗೆ ನೋಡ್ತಾರೆ, ಹೇಗೆ ಸಮರ್ಥಿಸ್ಕೊಳ್ತಾರೆ ಅಂತಲೂ ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ. ಗೆಸ್ಟ್ಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಕಾಂಗ್ರೆಸ್ ವಕ್ತಾರ ದರ್ಶನ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಎಎಪಿ ಇಂದ ಇರ್ಷಾದ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರ ರಾಜುಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಬಿಜೆಪಿಯಿಂದ ಚಂದ್ರಶೇಖರ್ ಅವರಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಶೇಖರ್ ಅವ್ರ ಕಡೆಯಿಂದನೇ ಆರಂಭ ಮಾಡ್ತೀನಿ. ಸೊ ಅಮೆರಿಕದ ಈ ಮೂಗ್ ತೋರಿಸೋದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದೊಂದ್ಸರಿ ಏನಾಗುತ್ತೆ, ನವಿಲ್ ನೋಡ್ಬಿಟ್ಟು ಕೆಂಬೂತ ಡ್ಯಾನ್ಸ್ ಆಡೋಕೆ ಶುರುವಾಗುತ್ತೆ. ಆವಾಗ ನವಿಲ್ಗೇನು ಅವಶ್ಯಕತೆ ಇಲ್ಲರಿ, ಅದು ನವಿಲೆಲ್ಲ ಕೆಂಬೂತ, ಅದು ನವಿಲಲ್ಲ ಅಂತ ಹೇಳಕ್ಕೆ ನವಿಲ್ಗೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ನವಿಲ್ಗಿರ್ತಕ್ಕಂಥ ಗಾಂಭೀರ್ಯ, ನವಿಲ್ಗಿರ್ತಕ್ಕಂಥ ಇದು ಅದಕ್ಕಿದ್ದೇ ಇರುತ್ತೆ. ಹಾಗಾಗಿ ಅವಶ್ಯಕತೆ ಇಲ್ಲ. ನೋಡಿ, ವಿದೇಶಾಂಗ ನೀತಿ ಅಂತಿದೆಯಲ್ಲ, ಇದು ನಾವು ಯಾವುದೋ ಪೊಲಿಟಿಕಲ್ ಪಾರ್ಟಿಗಳ ಮಧ್ಯೆ ನಡೆಯೋದಲ್ಲ, ಎರಡು ದೊಡ್ಡ ದೇಶಗಳ ಮಧ್ಯೆ ರಾಷ್ಟ್ರಗಳ ಸಾರ್ವಭೌಮತೆ ಬಗ್ಗೆ ನಡೀತಕ್ಕಂಥ ಇದರಲ್ಲೇನಾಗುತ್ತೆ, ಭಾರತ ಏನಾದ್ರೂ ಅಮೇರಿಕಾದ ಹೆಸರು ಹೇಳಿದರೆ ಎಷ್ಟು ಅವಮಾನ ಆಗಿರ್ಬೇಕು. ನೋಡಿ, 2019ರಲ್ಲಿ ಏನಾಯ್ತಾಗ ಟ್ರಂಪ್ನ ಮೊದಲನೇ ಇದರೊಳಗಡೆಗೆ ಟ್ರಂಪ್ ಒಂದು ಮಾತಾಡಿದ್ರು. ಮೋದಿಯವರು ಬಂದು ನನ್ನ ಹತ್ರ ಒಂದು ಸರಿ ಮಾತಾಡ್ತಾ ಹೇಳಿದರು, ನೀವು ಕಾಶ್ಮೀರ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅಂತೇಳಿ. ಮುಖ ಹೊಡೆದು ಅವಾಗ ಉತ್ತರ ಕೊಟ್ಟಿದ್ದು ಭಾರತ. ಅವಾಗ ಅದರ ಅರ್ಥ ಅವ್ರನ್ನ ನಾವು ಕೇರೆ ಮಾಡ್ತಾ ಇಲ್ಲ. ಏನಾಗೋಗಿದೆ ಇವತ್ತು ಜಗತ್ತಲ್ಲಿ ಟ್ರಂಪಿನ ವಿಷಯ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಜಗತ್ತಲ್ಲಿ ಅವ್ರ ಮಾತಿಗೆ ಎಷ್ಟು ಬೆಲೆ ಇದೆ ಅಂತೇಳಿ ಡಿಪ್ಲೊಮ್ಯಾಟಿಕ್ ಯಾವ ದಾರಿಲೂ ಹೋಗ್ತಾ ಇಲ್ಲ, ಅವ್ರದ್ದೇ ಒಂದು ದಾರಿ ಅನ್ಕೊಂಡು ಹಂಗಾಗಿ ಅಪಹಾಸ್ಯ ಗುರಿಯಾಗಿದ್ದಾರೆ. ಏನಾಯ್ತು, ಜನವರಿ 20ಕ್ಕೆ ಅವರು ಅಧಿಕಾರ ವಹಿಸ್ಕೊಂಡ್ರು. ಏನು ಹೇಳಿದ್ರು, ಜನವರಿ 21 24 ಅವರ್ಸ್ ಒಳಗಡೆಗೆ ಏನು ರಷ್ಯಾ ಮತ್ತು ಉಕ್ರೇನ್ ವಾರ್ ತಡಿತೀನಿ ಅಂದರು. ಇಲ್ಲಿವರೆಗೂ ನಿಲ್ಸಕ್ಕಾಯ್ತಾ? ಅದಾದಮೇಲೆ 24ರಿಂದ 48 ಗಂಟೆ ಒಳಗಡೆಗೆ ಹಮಾಸು ಮತ್ತು ಇಸ್ರೇಲ್ ವಾರ್ನ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆ ಮಾಡೋಕ್ಕಾಯ್ತಾ? ಯಾರು ಕೇರೇ ಮಾಡ್ತಿಲ್ಲ ಅವ್ರನ್ನ. ಹೌತಿಗಳನ್ನೆಲ್ಲರಿಗೂ ಕಂಟ್ರೋಲಿಗೆ ತಂದುಬಿಡ್ತೀನಿ ನಾವು ಅಂತ ಹೇಳಿದ್ರು. ಹೌತಿಗಳನ್ನ ಕಂಟ್ರೋಲ್ ತರೋಕ್ಕಾಯ್ತಾ? ತರೋಕ್ಕಾಗಲಿಲ್ಲ. ಹಮಾಸಲ್ಲಿ ಇರ್ತಕ್ಕಂಥ ಅಷ್ಟೂ ಜನನ ಒತ್ತೆಗಳನ್ನ ಒಬ್ಬರನ್ನ ಬಿಡ್ದಂಗೆ ತಂದುಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಹಮಾಸ್ ಅಂತ ಸಣ್ಣ ಪುಟ್ಟವರೇ ಕೇರ್ ಮಾಡ್ತಿಲ್ಲ ರೀ ಟ್ರಂಪ್ ಅವ್ರನ್ನ. ಭಾರತ ಯಾಕೆ ಕೇರ್ ಮಾಡುತ್ತೆ? ಅದಾದಮೇಲೆ ನೋಡಿ, ಇನ್ನೊಂದೇನೋ ನನ್ನ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ರು. ಮೇ 6ನೇ ತಾರೀಕು ಏನು ಹೇಳಿದ್ರು, ಅಲ್ಲೇನೋ ಮೇ 8ನೇ ತಾರೀಕು ಇವರು ಯಾರು ಉಪಾಧ್ಯಕ್ಷರಾಗಿರುವಂತಹ ಇವರು ವ್ಯಾನ್ ಅವ್ರು ಏನು ಹೇಳಿದ್ರು, ಅವ್ರು ಯುದ್ಧ ಮಾಡ್ಕಂತ ನಮ್ಗೋದಕ್ಕೂ ಸಂಬಂಧ ಇಲ್ಲ ಅಂತೇಳಿ, ನಮ್ಗೋದಕ್ಕೂ ಸಂಬಂಧ ಅಂತ ಹೇಳಿದ್ರು. 10ನೇ ತಾರೀಕು ಇವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಾದಮೇಲೆ ನೋಡಿ, ನಮ್ಮ ಮಿಸ್ರಿ ಅವರು, ಫಾರಿನ್ ಸೆಕ್ರೆಟರಿ ಅವರು ದೊಡ್ಡ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅಮೇರಿಕದ ಉಲ್ಲೇಖನೂ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಅಕಸ್ಮಾತಿನ ಫೋನ್ ಮಾಡಿ ಏನಾಗುತ್ತೆ, ಜನರಲ್ ಆಗಿ ಯುದ್ಧಗಳು ನಡೆಯೋ ಟೈಮಲ್ಲಿ ಫೋನ್ ಮಾಡಿ ದಯಮಾಡಿ ಮಾಡ್ಕೋಬೇಡಪ್ಪ ಅಂತ ಹೇಳ್ತಾರೆ. ಯಾಕೆಂದರೆ ಉಕ್ರೇನ್ ಅವರೇ ಹೇಳಿದರು, ಇಂಡಿಯಾ ಬಂದ್ಬಿಟ್ಟು ನಮ್ಮ ಯುದ್ಧ ನಿಲ್ಲಿಸಬೇಕು ಅಂತೇಳಿ. ರಷ್ಯಾದವರು ಹೇಳಿದ್ರು, ನಾವು ಭಾರತ ಇದಕ್ಕೆ ಬೆಲೆ ಕೊಡ್ತೀವಿ ಅಂತೇಳಿ. ಈ ಥರದಲ್ಲಿ ಮಧ್ಯದಲ್ಲಿ ಮಾತಾಡಿದಾಗ ಏನು ಹೇಳ್ತೀವಿ, ಇಂಡಿಯಾ ಅಮೇರಿಕ ಮಾತಾಡಿದ್ರು ಏನಂತ ಹೇಳಿತ್ತು, ನೋ ಪೊಲಿಟಿಕಲ್ ಟಾಕ್. ಈ ಮಾತು ಭಾಳ ಇಂಪಾರ್ಟೆಂಟು. ರಾಜಕೀಯವಾಗಿ ನಮಗವ್ರಿಗೆ ಸಂಬಂಧವೇ ಇಲ್ಲ. ಮಿಲಿಟ್ರಿ ಮಾತಾಡಬೇಕಾ, DGM ನಮ್ಮ DGM ಕಾಲ್ ಮಾಡಲಿ, ಅವ್ರು ಬೇಕಾದ್ರೆ ಮಾತಾಡ್ಕೊತಾರೆ ಅಂತ ಹೇಳಿ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇದನ್ನು ಅಟ್ಯಾಕ್ ಆದಾಗ, ಯಾವುದು ಪೆಹಲ್ಗಾಮ್ ಅಟ್ಯಾಕ್ ಆದ ಮರುದಿನವೇ ಇವರು ಹೇಳಿದರು, ಏನು ಮೀಟಿಂಗೆಲ್ಲ ಆದಮೇಲೆ ಮೋದಿಯವರು ಏನಿದ್ರು ಮಿಲಿಟ್ರಿಯೇ ಈ ಡಿಸಿಷನ್ ತೊಗೋಬೇಕು, ಯಾವಾಗ ಹೊಡಿಬೇಕು, ಎಲ್ಲೆಲ್ಲಿ ಹೊಡಿಬೇಕು, ಯಾವ್ಯಾವ ರೀತಿ ಹೊಡಿಬೇಕು, ಏನು ಮಾಡಬೇಕು, ಯುದ್ಧ ಮಾಡಬೇಕಾ ನಿಲ್ಲಿಸಬೇಕಾ, ಯಾವ ರೀತಿ ಯುದ್ಧ ಮಾಡಬೇಕು, ಎಲ್ಲವನ್ನೂ ಮಿಲಿಟ್ರಿ ಡಿಸಿಷನ್ ತಗೊಳುತ್ತೆ. ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ
ಒಂದು ಸರ್ಕಾರ ಮಿಲಿಟರಿಗೆ ಇದನ್ನ ಗೌರವ ಕೊಟ್ಟಿತ್ತು. ಟೇಬಲ್ಲು ಪೊಲಿಟಿಕಲ್ ಟೇಬಲ್ ಅಲ್ಲ ಡಿಸಿಷನ್ ಆಗೋದು, ಯಾರು ಮಿಲಿಟರಿ ಟೇಬಲ್ ಒಳಗಡೆಗೆ ಅಂತೇಳಿ. ಹಾಗಾಗಿ ಎಲ್ಲ ಡಿಸಿಷನ್ಗಳು ಎಲ್ಲಿ ಹೊಡಿಬೇಕು, ಏನು ಮಾಡಬೇಕು, ಏರ್ ಬೇಸ್ ಹೊಡಿಬೇಕಾ, ಅವ್ರಿಗೆ ಹೊಡಿಬೇಕಂತ ಎಲ್ಲವೂ ಮಿಲಿಟರಿಗಳೇ ಡಿಸಿಷನ್ ತಗೊಂತು. ಅದಾದಮೇಲೆ ನಿಲ್ಲಿಸ್ಬೇಕಾ ಬೇಡವಾ, ಪಾಸ್ ಮಾಡಬೇಕಾ, ಸೀಸ್ ಫೈರ್ ಮಾಡಬೇಕಾ ನೋಡಿ. ಪಾಸಿಂಗಲ್ಲೂ ಸೀಸ್ ಫೈರಿಂಗಲ್ಲೂ ಭಾಳ ವ್ಯತ್ಯಾಸ ಇದೆ. ಇದು ಜಸ್ಟ್ ಪಾಸ್, ನಾಟ್ ಇವನ್ ಎ ಸೀಸ್ ಫೈರ್. ಪಾಸ್ ಅಂದ್ರೆ ಟೆಂಪರರಿ ಸ್ಟಾಪ್. ಅದನ್ನ ಯಾರು ಡಿಸಿಷನ್ ತಗೋಬೇಕು? DGM ಇವ್ರಿಗೆ ಹತ್ರ ಮಾತಾಡಿದ್ದು, ಅಲ್ಲಿನ ಪ್ರಧಾನಿ ಇವ್ರು ಮಾತಾಡೋದಲ್ಲ, ಇವ್ರು ಅವ್ರ ಹತ್ರ ಮಾತಾಡೋದಲ್ಲ. ನೀವು ಅದರಲ್ಲೇ ಅದೇನೇ 1948 ಏನಾಯ್ತು, ನಾವು ಗೆಲ್ತಾ ಹೋದ್ರು ನೆಹರು ಅವ್ರು ತಗೊಂಡೋಗಿ ಒಂದೇ ಸೆಕೆಂಡ್ ಮೇಡಮ್, ಅದನ್ನ ತಗೊಂಡೋಗಿ ವಿಶ್ವಸಂಸ್ಥೆಯವರು ತಗೊಂಡೋಗಿದ್ರು. ಅದಾದ್ಮೇಲೆ ತಾಷ್ಕೆಂಟ್ ಒಪ್ಪಂದದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೃತ್ಯು ಆಯ್ತು. ಅದಾದ್ಮೇಲೆ ಸಿಮ್ಲಾ ಒಪ್ಪಂದದಲ್ಲಿ ಅವರೆಲ್ಲರಿಗೂ ಅವ್ರನ್ನ ಬಿಟ್ಟು ಕಳ್ಸಿದ್ವಿ ನಾವು 93,000 ಜನ. ನಮ್ಮ 54 ಜನ ಏನಾಯ್ತು, ಯಾರು ವಾಪಸ್ ಬರಲಿಲ್ಲ. ಆದರೆ ಫಸ್ಟ್ ಟೈಮ್ ಇದು ಪೊಲಿಟಿಕಲ್ ಟೇಬಲ್ ಅಲ್ಲ, ಮಿಲಿಟರಿ ಟೇಬಲ್ ಡಿಸಿಷನ್ ಆಗಬೇಕು ಅಂತ ಹೇಳ್ತು. ಮಿಲಿಟರಿ ಡಿಸಿಷನ್ ತಗೊಂಡ್ರು. ಮತ್ತೆ ಇವತ್ತಾಗ್ಲೇನೆ ನಾವು ಅಮೇರಿಕಾಗೆ ಯಾವುದೇ ಒಂದು ಟ್ವೀಟ್ ಮಾಡ್ದಂಗೆ, ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ದಂಗೆ, ಯಾವುದೇ ಅಡ್ರೆಸ್ ಮಾಡ್ದಂಗೆ ಅವ್ರಿಗೆ ಹೇಗೆ ಮರ್ಯಾದೆ ತೆಗಿಬೇಕು ಆ ರೀತಿ ಮುಖಭಂಗ ಮಾಡೋಗಿದೆ. ಇನ್ನು ಒಂದು ಕೆಲವು ಬಫೂನ್ಗಳು ಕುಣಿಕಂತ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಕುಣಿಕೊಳ್ಳಿ ಅದನ್ನು. ಓಕೆ ನಾವಿಲ್ಲಿ ನೋಡಿ ಕೆಂಬುತ ಪುಕ್ಕವನ್ನ ತರ್ಕೊಂಡಿತ್ತಂತೆ ಅಂತ ಉದಾಹರಣೆ ಕೊಟ್ರಿ ನೀವು. ರಾಜುಗೌಡ ಅವರೇ, ನಿಮ್ಮ ಅಭಿಪ್ರಾಯ ಇದಕ್ಕೆ? ಇಲ್ಲ, ಆ್ಯಕ್ಚುಲಿ ಇದು ಹೆಂಗಾಗಿದೆ ಅಂದರೆ, ನಮ್ಮಲ್ಲಿ ನಾವು ಯುದ್ಧ ವಿರಾಮ ಹಾಕ್ಲಿಕ್ಕೂ ಮತ್ತು ಅವರು ಸ್ಟೇಟ್ಮೆಂಟ್ ಕೊಡಲಿಕ್ಕೂ ಎರಡು ಕಾಕತಾಳಿ ಅನ್ನೋ ರೀತಿ ಇದೆ. ಕಾಗೆ ಆರ್ಲಿಕ್ಕೂ ಕೊಂಬೆ ಮುರಿಲಿಕ್ಕೂ ಎರಡೂ ಒಂದೇ. ಕಾಗೆ ಏನು ಹೇಳುತ್ತೆ, ನಾನು ಆರಿದಕ್ಕೆ ಕೊಂಬೆ ಮುರಿತು ಅನ್ನೋ ಲೆಕ್ಕಕ್ಕೆ ಈ ರೀತಿ ಚರ್ಚೆಗಳಾಗಿದ್ದಾವೆ ವಿನಃ ಬೇರೆ ಏನಿಲ್ಲ. ಟ್ರಂಪ್ರವ್ರನ್ನ ಯಾವ ರೀತಿ ತೊಗೊಂಡಿದ್ದೀವಿ ಅನ್ನೋದು ಈಗ ಸವಿಸ್ತಾರವಾಗಿ ನನ್ನ BJP ಮಿತ್ರ ಹೇಳಿದ್ರು. ಹಾಗಾಗಿ ದೇಶದ ಸಾರ್ವಭೌಮತೆ ಅನ್ನೋ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ರಾಜಕೀಯೇತರವಾಗಿ ಚರ್ಚೆ ಮಾಡುವಂಥ ವಿಚಾರಗಳು. ದೇಶದ ಸಾರ್ವಭೌಮತೆ ಕಾಪಾಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಸಾರ್ವಭೌಮತೆ ವಿಚಾರಕ್ಕೆ ಬಂದಾಗ ನಾವೆಲ್ಲ ಟೊಂಕ ಕಟ್ಟು ನಿಲ್ಬೇಕಾಗತ್ತೆ. ಎಲ್ಲೋ ಕೂತ್ಕೊಂಡು ಯಾರೋ ಟ್ವೀಟ್ ಮಾಡಿ ಏನೋ ಟ್ವೀಟ್ ಮಾಡಿ ಮಾಡೋವಂಥದ್ದಲ್ಲ. ಈಗ ಟ್ರಂಪ್ ವಿಚಾರದಲ್ಲಿ ಈಗ ಸಾಕಷ್ಟು ಮಾಧ್ಯಮಗಳು ಅವ್ರನ್ನ ಕೆಣಕಿದಾಗ ಅವ್ರು ಬರೀ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಹೋದ್ರೆ ವಿನಃ ಯಾವುದ ದೇಶದ ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿ ಆಗಬೇಕು, ಮತ್ತು ಈಗ ಅವ್ರ ಪರವಾಗಿ ನಿಂತಂಥ ಚೈನಾ ಒಂದು ಯುದ್ಧ ಶುರುವಾಗೋ ಸಂದರ್ಭದಲ್ಲಿ ಚೈನಾದವ್ರು ಏನು ಹೇಳಿದ್ರು, ಕೆಲವು ವಿಚಾರಗಳನ್ನು ನಾವು ಪಾಕಿಸ್ತಾನನ ಸಪೋರ್ಟ್ ಮಾಡ್ತೀವಿ ಅಂತ ಅಂದರು. ನಿನ್ನೆ ಚೈನಾದವರು ಇದೇ ಮಾಧ್ಯಮಗಳ ಮುಂದೆ ಯಾವ ರೀತಿ ಬಿತ್ತರಿಸಿದ್ರು ಅಂದರೆ, ನಮಗೂ ಈ ವಾರ್ಗೂ ಸಂಬಂಧನೇ ಇಲ್ಲ, ನಾವು ಅವ್ರು ಯಾವ ಸಪೋರ್ಟು ಮಾಡಿಲ್ಲ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕಲೆ ಹಾಕ್ತಾ ಇದ್ದೀವಿ ನಾವು. ಅದಕ್ಕೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆ ಮುಂದೆ ಇಟ್ಟು, ಯಾಕೆಂದರೆ ಈ ದೇಶದ ಈ ಸಂಬಂಧ ಇದೆ ಅಂದರೆ ವೆಪನ್ಸ್ ವಿಚಾರದಲ್ಲಿ ಮರ್ಯಾದೆ ಹೋಗ್ತಿತ್ತಲ್ಲ, ಖಂಡಿತವಾಗ್ಲೂ. ಈಗ ಪ್ರಪಂಚದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಶ್ವದಲ್ಲಿ ಯುದ್ಧಗಳು ಆಗಬಾರ್ದು ಅನ್ನೋದು ಎಲ್ಲರ ಉತ್ಕಟೆಚ್ಚೆ. ಆದರೆ ಪರಿಸ್ಥಿತಿ ಮೀರಿ ಕಾಲ್ ಕೆರೆದು ಬಂದಾಗ ಸುಮ್ಮನೆ ಕೂತ್ಕೊಳ್ಳೋ ಅಂತ ಜಾಯಮಾನಕ್ಕೆ ಸೇರಿದಾರಲ್ಲ ಭಾರತೀಯರು ಅನ್ನೋದನ್ನ ನಮ್ಮ ಸೇನೆ ಅತ್ಯದ್ಭುತವಾಗಿ ತೋರಿಸ್ಕೊಟ್ಟಿದೆ. ಅದೇ ರೀತಿ ಟರ್ಕಿ ಕೂಡ ಅವತ್ತು ಸಪೋರ್ಟ್ ಮಾಡ್ತೀನಿ ಅಂದರು. ಇವತ್ತು ಟರ್ಕಿಗೂ ಯಾವ ಪರಿಸ್ಥಿತಿ ಅನ್ನೋ ಒಂದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ಇಲ್ಲಿ ವ್ಯಾಪಾರ ಸಂಬಂಧಗಳಲ್ಲಿ ನಮ್ಮ ಜನ ವಾಲಂಟ್ರಿಯಾಗಿ ತಗೊಂಡಿದ್ದಾರೆ. ವ್ಯಾಪಾರ ಸಂಬಂಧಗಳಲ್ಲಿ ಈಗ ಬೆಳಗ್ಗೆ ಕೂಡ ಮಾಧ್ಯಮಗಳಲ್ಲಿ ಸಾಕಷ್ಟು ಬಿತ್ತರಿಸಿದಿರಿ. ಟರ್ಕಿಯಿಂದ ನಮಗೆ ನಡೀತಿದ್ದ ವ್ಯಾಪಾರಗಳಲ್ಲಿ ನಮಗೆ ಟರ್ಕಿ ಜೊತೆ ವ್ಯಾಪಾರನೇ ಬೇಡ ಅನ್ನೋ ಮಟ್ಟಕ್ಕೆ ನಮ್ಮ ಜನ ನಿಂತಿದ್ದಾರೆ. ಅಂದರೆ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಶಾಂತಿ ಮೇಲೆ ದೇಶದ ಸ್ವತಂತ್ರ ಗಳಿಸ್ಕೊಂಡಂತ ದೇಶ ನನ್ನ ದೇಶ ಅಂತ ಹೇಳ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ವ್ಯಾಪಾರಿ ಮನೋಭಾವನೆ ಇಟ್ಕೊಂಡಿರುವಂಥ ಅಮೆರಿಕಕ್ಕೆ ಭಾರತದ ಒಳ್ಳೆ ಮನಸ್ಥಿತಿ ಆಗಲಿ, ಸಾಂದರ್ಭಿಕವಾಗಿ ವಿಚಾರ ಮಾಡೋ ಚಿಂತನೆ ಆಗಲಿ ಅಮೆರಿಕದಂತ ಟ್ರಂಪ್ ಅಂತ ವ್ಯಕ್ತಿಗಳಿಗೆ ಇಲ್ಲ ಅನ್ನೋದನ್ನ ರಾಜ್ಯ ಮಟ್ಟದಲ್ಲಿ ಇಷ್ಟೊಂದು ಪರವಾಗಿ ಮಾತಾಡೋ ನಾಯಕರುಗಳು ಕೇಂದ್ರ ಮಟ್ಟದಲ್ಲಿ ಯಾಕೆ ಒಬ್ರು ಒಂದು ಹೆಸರೇ ಹೇಳಿಲ್ವಲ್ಲ ನೀವು? ಯಾರ ಹೆಸರು? ಮಧ್ಯಪ್ರವೇಶ, ಮೂರನೇವರ ಮಧ್ಯಪ್ರವೇಶ ಅನ್ನೋದು ಬಿಟ್ಟು ಅಮೆರಿಕದ ಅಥವಾ ಟ್ರಂಪ್ ಇಂದ ಅಗತ್ಯನೇ ಇಲ್ಲ, ಇದಕ್ಕೆ ಬಂದಿಲ್ಲ, ಅವ್ರ ಮಾತು ಕೇಳಿಲ್ಲ ಅಂತ ಒಬ್ರು ಹೇಳಿಲ್ವಲ್ಲ, ಅಷ್ಟೇ ಪ್ರಶ್ನೆ ಮಾಡ್ತಾರೆ. ನೇರವಾಗಿ ಹೇಳ್ತಾ ಇದೀವಲ್ಲ, ಮೂರನೇ ವ್ಯಕ್ತಿ ಅಂದ್ರೆ ಈಗ ಟ್ರಂಪ್ ಆಗಿರ್ಬೋದು, ಇನ್ನೊಬ್ರು ಅವಶ್ಯಕತೆ ಏನಿದೆ? ಈಗ ನೀವು ಕೇಳ್ತಾ ಇದ್ದೀರಿ, ಹೌದು ಟ್ರಂಪ್ ಈಗ ಭಾಷಣ ಮಾಡುವಾಗ ಮೂರನೇ ಅವಶ್ಯಕತೆ ಇಲ್ಲ. ನಾಳೆ ಕೇಳಿ, ಇವತ್ತು ಟ್ರಂಪ್ ಹೇಳ್ತಾರೆ, ನಾಳೆ ಪುಟಿನ್ ಹೇಳ್ತಾರೆ. ಇಂತಹ ಸುಮಾರು 106 ದೇಶಗಳಿದಾವೆ. ಇವತ್ತು 214 ದೇಶಗಳ ಪೈಕಿ 214 ದೇಶಗಳು ಹೇಳ್ಕತ್ತವೆ. ಅದಕ್ಕೆ ಎಲ್ಲಾರ್ಗು ಸ್ಟ್ರೈಟ್ ಆಗಿ ಒಂದೇ ಒಂದು ಉತ್ತರ ಕೊಟ್ಬಿಟ್ಟಿದೀವಿ. ಏನಂತ ಕೊಟ್ಟಿದೀವಿ ಅಂದ್ರೆ, ಥರ್ಡ್ ಪರ್ಸನ್ ಅವಶ್ಯಕತೆ ನಮ್ಗಿಲ್ಲ ಅಂತ. ಯಾವ ದೇಶದ ಅಧಿಕಾರಿಯಾಗ್ಲಿ, ಯಾವ ದೇಶದ ಅಧಿಕಾರಸ್ಥನಾಗಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ನಿಮ್ ಯುದ್ಧ ನಿಲ್ಲಿಸ್ತೀನಿ ಅಂದ್ರೆ ನಾವು ಯಾರ ಮಾತು ಕೇಳೋರಲ್ಲ. ಭಾರತೀಯರಿಗೆ ಸ್ವಂತ ಬುದ್ಧಿ ಇದೆ. ಸಾವಿರಾರು ವರ್ಷಗಳಿಂದನೇ ಭಾರತೀಯರ ತಾಕತ್ತೇನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇಲ್ಲಿಂದ ವೆಪನ್ ಸಪ್ಲೈ ಆಗಿರುವಂತ ಉದಾಹರಣೆಗಳು ಸಾಕಷ್ಟಿದಾವೆ. ಇಡೀ ಪ್ರಪಂಚಕ್ಕೆ ಮೆಟ್ರಾಲಜಿ ಬಗ್ಗೆ ನಾವು ತೋರಿಸ್ಕೊಟ್ಟಂತವ್ರು ನಾವು.
ಈ ದೇಶದ ತಾಕತ್ತೇನು, ಯುದ್ಧದಲ್ಲಿ ಇಲ್ಲಿ ಸೈನಿಕರನ್ನ ಯಾವ್ಯಾವ ರೀತಿ ಮೊದಲನೇ ಮಹಾಯುದ್ಧದಲ್ಲಿ 1914ರಲ್ಲಿ ಮೊದಲನೇ ಮಹಾಯುದ್ಧದಲ್ಲೂ ಭಾರತೀಯ ಸೈನಿಕರು ಬಳಕೆ ಆಗಿದ್ದಾರೆ, 1945 ಬಳಕೆ ಆಗಿದ್ದಾರೆ, ಗ್ರೀಕ್ ಯುದ್ಧಗಳಲ್ಲಿ ಭಾರತೀಯ ಸೈನಿಕರು ಬಳಕೆ ಆಗಿದ್ದಾರೆ ಅನ್ನೋದು ಇತಿಹಾಸ. ಅಂದ್ರೆ ಇಲ್ಲಿನ ಸೈನಿಕನ ತಾಕತ್ತು, ಆ ರಕ್ತದಲ್ಲಿರುವಂತ ರಿಜಿಡ್ ಮನಸ್ಥಿತಿ ಎಂತದ್ದು ಅನ್ನೋ ಇಡೀ ಜಗತ್ತಿಗೆ ಗೊತ್ತಿದೆ. ಎದ್ರುಕೊಂಡು ಓಡೋದವರು ಅಲ್ಲವೇ ಅಲ್ಲ ಭಾರತೀಯರು. ಸೈನಿಕರ ಬಗ್ಗೆ ಪ್ರಶ್ನೆ ಖಂಡಿತವಾಗಿ. ಮತ್ತೆ ಇದು ಸೈನಿಕ ಸಂಪೂರ್ಣ ಪವರ್ ಕೊಟ್ಮೇಲೆ ಮುಗಿದೋಯ್ತಲ್ಲ. ಓಕೆ, ಯಶೋದ್ ಅವರೇ, ನಿಮ್ಮ ಅಭಿಪ್ರಾಯ ಮೊದಲನೇದಾಗಿ ನನ್ನ ಅಭಿಪ್ರಾಯ ಏನಂದ್ರೆ ಆಪರೇಷನ್ ಸಿಂಧೂರಿಂದ ಒಂದು ಮೆಸೇಜ್ ಹೋಗಿದೆ ಇಡೀ ಜಗತ್ತಿಗೆ. ಏನಂದ್ರೆ ಇಷ್ಟು ದಿವಸ ಪಾಕಿಸ್ತಾನ ಬರೀ ಚಿಲ್ಲರೆ ಕಾಸಲ್ಲಿ ಇದು ಟೆರರಿಸಂ ಮಾಡ್ಕೊಂಡಿದ್ರು. ಅಲ್ಲಿ ಇರೋರು ಮೌಲಿಗಳಿಗೆ ಹಿಡ್ಕೊಂಡು ದುಡ್ಡು ಹಾಕ್ಕೊಂಡು ಸ್ವಲ್ಪ ಊಟ ಹಾಕ್ಕೊಂಡು ಭಾರತಕ್ಕೆ ಒಂದು 4-5 ಜನ ಕಳಿಸಿ ಇಲ್ಲಿರೋ ಶಾಂತಿಯನ್ನು ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿರ್ತಿಲ್ಲ. ಅದಕ್ಕೆ ನಮ್ಮ ಭಾರತ ಸೇನೆ ಒಂದು ಉತ್ತರ ಕೊಟ್ಟಿದೆ. ಇಷ್ಟು ದಿವಸ ನೀವು ಚಿಲ್ಲರೆ ಕಾಸಲ್ಲಿ ಮಾಡ್ತಾ ಇದ್ದಿದ್ದು ಟೆರರಿಸಮ್ಮು, ಇನ್ಮೇಲೆ ಈ ಥರ ಟೆರರಿಸಮ್ ಮಾಡಿದ್ರೆ ಕೋಟಿ ಕೋಟಿ ದುಡ್ಡು ನಿಮ್ಗೆ ಬೇಕಾಗಿರುತ್ತೆ. ಏನಕ್ಕಂದರೆ ನಮ್ಮ ಸೇನೆ ನುಗ್ಗಿ ಹೊಡೆಯುತ್ತೆ ಅಂತ ನೀವು ಅವ್ರಿಗೆ ಒಂದು ಮೆಸೇಜ್ ಹೋಗಿದೆ ನಮ್ಮ ಸೇನೆಯಿಂದ. ಎರಡನೇದು, ಆವಾಗಲೇ ನಮ್ಮ BJP ವಕ್ತಾರರು ಹೇಳ್ತಾ ಇದ್ರು, ಟ್ರಂಪ್ ಅವ್ರಿಗೆ ನಾವು ಉತ್ತರ ಕೊಡೋದು ಏನು ಅವಶ್ಯಕತೆ ಏನಿಲ್ಲ ಅಂತ. ಅವಶ್ಯಕತೆ ಇದೆ, ಕೊಳ್ಳೇಬೇಕು. ಕೊಟ್ಟಿಲ್ಲ ಅಂದ್ರೆ ಇವತ್ತು ಟ್ರಂಪ್ ಮಾತಾಡ್ತಾರೆ, ನಾಳೆ ಬೇರೆಯವರು ಮಾತಾಡ್ತಾರೆ. ಕೊಳ್ಳೇಬೇಕು. ನೀವು ನಮ್ಮ ಪ್ರಧಾನಮಂತ್ರಿ, 140 ಕೋಟಿ ಜನರ ಪ್ರಧಾನಮಂತ್ರಿ, ನೀವು ಬರೀ BJP ಪ್ರಧಾನಮಂತ್ರಿ ಇಲ್ಲ. ಉತ್ತರ ಕೊಟ್ಟಿಲ್ಲ ಅಂದ್ರೆ ಬೇರೆಯವರು ಮಾತಾಡ್ತಾರೆ. ಯಾವ ದೇಶನೂ ನಮ್ಮ ಬಗ್ಗೆ ಮಾತಾಡಬಾರ್ದು. ಏನಕ್ಕಂದ್ರೆ ನಮ್ಮ 26 ಜನ ಸತ್ತೋಗಿರೋದು, ಬೇರೆಯವ್ರ ದೇಶದವ್ರು ಸತ್ತೋಗಿಲ್ಲ. ಅದೇ ಅಮೆರಿಕಾದವ್ರು 26 ಜನ ಸತ್ತೋಗಿದ್ರೆ ಇಷ್ಟು ಟೈಮ್ಗೆ ಪಾಕಿಸ್ತಾನ ಇರ್ತಾ ಇರಲಿಲ್ಲ. ಆ ಮಟ್ಟಿಗೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇತ್ತು. ನಮ್ಮ ಭಾರತ ಸೇನೆ ಒಳ್ಳೆ ಅಟ್ಯಾಕ್ ಮಾಡೋ ಟೈಮಲ್ಲಿ ಇವರು ಸೀಸ್ ಫೈರ್ ಅಂತ ಒಪ್ಕೊಂಡ್ರಿಲ್ಲ. ಇವ್ರು ನಾಚಿಕೆ ಆಗ್ಬೇಕು. ಇಂಥದ್ರಲ್ಲಿ ಎಲ್ಲ ರಾಜಕಾರಣ ಮಾಡಬಾರ್ದಿತ್ತು. ಈ ಒಳ್ಳೆ ಸಮಯ ಆಯ್ತು ಮೇಡಮ್. POK ಅದು ಪಾಕಿಸ್ತಾನ ಆಕ್ಯುಪೈ ಕಾಶ್ಮೀರ ಇದೆಯಲ್ಲ, ಅದು ನಮ್ಮ ಜೊತೆ ತಗೊಂಡ್ಬೇಕಾಗಿತ್ತು. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ನಾವು ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ರಾಜಕಾರಣ ಮಾಡ್ತಾ ಇದ್ರಲ್ಲ, ಇದು ನಾಚಿಕೆ ಎಂತ ಸಾಮಾನ್ಯ ಜ್ಞಾನ ಬೇಕು ಮೇಡಮ್. ಜನಸಾಮಾನ್ಯ ಮೇಡಮ್, ಪಾಕಿಸ್ತಾನ ಅಂತಹ ದೇಶ, ಟ್ರಂಪ್ ಅವ್ರು ಬಂದ್ಬಿಟ್ಟು ಪಾಕಿಸ್ತಾನ ಭಾರತ ಒಂದೇ ಶಕ್ತಿಶಾಲಿ ದೇಶ ಅಂದ್ರೆ ಯಾವ ತರ ಶಕ್ತಿಶಾಲಿ ದೇಶ ಅದು? ಭಾರತದ ಮುಂದೆ ಯಾವ ತರ ಶಕ್ತಿಶಾಲಿ ದೇಶ ಪಾಕಿಸ್ತಾನ? ಸರ್, ನನ್ನ ಪ್ರಶ್ನೆ ಏನ್ ಗೊತ್ತಾ, ಕದನ ವಿರಾಮಕ್ಕೆ ಗಂಭೀರವಾದಂತ ಕೆಲ ಅಂಶಗಳನ್ನು ಹೇಳಿದ್ದಾರೆ, ಅದ್ರ ಬಗ್ಗೆ ಮಾತಲ್ಲ. ಅಮೆರಿಕಕ್ಕೆ ಯಾಕೆ ಕ್ರೆಡಿಟ್ ತಗೊಳಕ್ ಬಿಡ್ತಾ ಇದ್ದಾರೆ? ಕಾನ್ಫರೆನ್ಸ್ ಮಾಡಿದ್ರು, ಸೈಲೆಂಟ್ ಆಗಿ ಕೂತ್ಕೊಂಡು ನಾನು ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀನಿ, ಸುಮ್ ಕೂರ್ತೀರಾ ಅಂತ ಪ್ರಶ್ನೆ. ನೀವು ಹೇಳಿ ಸರ್, ದರ್ಶನ್ ಅವರು. ಮೇಡಮ್, ನಮ್ಮ ದೇಶ ಸ್ವಾಭಿಮಾನದ ದೇಶ. ಇಡೀ ವಿಶ್ವದ ಮುಂದೆ ಭಾರತ ಯಾವ ರೀತಿ ಆರ್ಥಿಕವಾಗಿ, ತಂತ್ರಜ್ಞಾನದಿಂದ, ಈ ಒಂದು ಸೇನೆನಲ್ಲೂ ನಾವು 4ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಾವು ನಮ್ಮ ಯಾವ ನಿರ್ಧಾರವನ್ನು ಸ್ವಂತವಾಗಿ ತೆಗೆದುಕೊಳ್ಳುವಂಥ ಶಕ್ತಿ ಭಾರತ ದೇಶಕ್ಕಿದೆ. ನಿಮಗೆ ಅದಕ್ಕೆ ಬಹಳ ಮುಖ್ಯವಾದಂಥ ಒಂದು ಉದಾಹರಣೆ ಹೀಗೇನೆ ಆಗಿತ್ತು. 1971ರಲ್ಲಿ ರಿಚರ್ಡ್ ನಿಕ್ಸನ್ ಅಮೆರಿಕದ ಅಧ್ಯಕ್ಷ ಆಗಿದ್ದ. ಅವತ್ತು ಇಂದಿರಾ ಗಾಂಧಿಯವರು ನಾನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀನಿ ಅಂದಾಗ ಈ ವ್ಯಕ್ತಿ ಮಧ್ಯೆ ತಲೆ ತೂರಿಸಿ ನೀವು ಯುದ್ಧ ಮಾಡಬಾರ್ದು ಅಂತ ಧಮಕಿ ಹಾಕ್ತಾನೆ. ಆದರೆ ಗಟ್ಟಿಗಿತ್ತಿ ಅದೇ ಅಮೆರಿಕ ನೆಲದಲ್ಲಿ ನಿಂತ್ಕೊಂಡು ಇವತ್ತು ಯಾರು ನೀವು ಹೇಳ್ತಾ ಇದ್ರೆ ಅವಾಗಿಂದ ಕೇಳ್ತಾ ಇದ್ರೆ ಯಾಕೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತ, ಆ ಹೆಣ್ಮಗಳು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಲ್ಲ. ಅಮೆರಿಕ ನೆಲದಲ್ಲೇ ನಿಂತ್ಕೊಂಡು ನನ್ನ ದೇಶ ನನಗೆ ಬಿಟ್ಟಿದ್ದು, ನನ್ನ ದೇಶದ ಏನು ಸಮಸ್ಯೆಗಳಿದೆ ನಾನು ಪರಿಹಾರ ಮಾಡ್ಕೊಳ್ತೀನಿ, ಮೂರನೇವರು ನನ್ನ ದೇಶದೊಳಗಡೆ ತಲೆ ಹಾಕುವಂತ ಅವಶ್ಯಕತೆ ಇಲ್ಲ, ನನ್ನ ದೇಶದ ಜನರ ಭಾವನೆಗಳು ನಾನು ಅರ್ತಿದ್ದೀನಿ, ಶತ್ರು ದೇಶಕ್ಕೆ ಏನ್ ಪಾಠ ಕಲಿಸ್ಬೇಕು ನಾನು ಮಾಡ್ತೀನಿ ಅಂತೇಳಿ ಯುದ್ಧನೂ ಆಯ್ತು. ಅಮೆರಿಕ ಐರನ್ ಲೇಡಿ ಅಂತ ಕರೆದ್ರು. ಆಲ್ಸೋ ಇನ್ನೊಂದು ಪ್ರಶ್ನೆ, 1971 ಬಗ್ಗೆ ಮಾತಾಡಿದ್ರಿ, 72 ನೀವು ಹೇಳಿಲ್ಲ, ಯುದ್ಧನೇ ಮಾಡ್ಲಿಲ್ಲ, ಸೋತ್ ಬಿಟ್ವಿ ನಾವು, ಒಪ್ಪಂದ ಅಂತ ಮಾಡ್ಕೊಂಡ್ವಿ, ₹1 ಪ್ರಯೋಜನ ಆಗ್ಲಿಲ್ಲ, ನಮ್ಮಲ್ಲಿರೋರ್ನೆಲ್ಲರನ್ನು ಕಳಿಸಿ ನಮ್ಮವ್ರನ್ನ ಕರ್ಕೊಬರಕ್ ಆಗ್ಲಿಲ್ಲ ಸರ್, ಯುದ್ಧ ಮಾಡದೆ ಸೋತ್ವಿ, ಅದಕ್ಕೇನ್ ಹೇಳ್ತೀರಾ? ನೋಡಿ, ಯುದ್ಧ ಮಾಡ್ರೆ ಇತಿಹಾಸದ ಬಗ್ಗೆ ಮಾತಾಡೋಣ, ಇತಿಹಾಸದ ಬಗ್ಗೆ ಮಾತಾಡೋಣ. 72 ಇತಿಹಾಸನೇ, ಭವಿಷ್ಯ ಅಲ್ಲ ಸರ್. 72 ಇತಿಹಾಸನೇ. ಕೆಲವು ಶಿಮ್ಲಾ ಒಪ್ಪಂದ ಆಗಿದೆ. ಸೊ ಆ ಪ್ರಕಾರ ಈ ಒಂದು ಸುಮಾರು ಘಟನೆಗಳಾಯ್ತಲ್ಲ ಈಗ 2014ರಿಂದ. ಶಿಮ್ಲಾ ಒಪ್ಪಂದದಿಂದ ಭಾರತಕ್ಕಾದ ₹1 ಪ್ರಯೋಜನ ಹೇಳ್ಬಿಡಿ ಸರ್. ಇವಾಗ ನಮಗೆ ನಮ್ಮ ಸ್ವಂತ ನಿರ್ಧಾರ ತಗೊಳ್ಳೋದಕ್ಕೆ ಶಿಮ್ಲಾ ಒಪ್ಪಂದ ಇದ್ರೂ ಸಮೇತ ನಮ್ಮ 2 ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಪ್ಪಂದ, ಮೂರನೇವರ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಆಯ್ತು, ಇವತ್ತು ಟ್ರಂಪ್ ಮಾತಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಬರ್ತಾ ಇದೆಯಲ್ಲ, ಬೇರೆ ರಾಷ್ಟ್ರದ ರಾಜತಾಂತ್ರಿಕ ವಿಚಾರದಲ್ಲಿ ತಲೆ ಹಾಕುವಂತ ಹಕ್ಕು ಯಾರಿಗೂ ಇಲ್ಲ. ಹೆಂಗೆ ಇವರು ನರೇಂದ್ರ ಮೋದಿ ಅವರು ಹೌಡಿ ಮೋದಿ ನಮಸ್ತೆ ಟ್ರಂಪ್ ಅಂತ ಅವರು ಚುನಾವಣೆಗೆ ಮತಗಳನ್ನ ಕೇಳೋದಕ್ಕೆ ಹೋದ್ರು, ಅದೇ ತಾನೇ ಸದರ ಬಿಟ್ಟಿರ್ತಕ್ಕಂಥದ್ದು. ಎಸ್, ನಮ್ಮ ಸೇನೆ ನಮಗೂ ಗೊತ್ತಿಲ್ಲ, ಇಡೀ ಭಾರತೀಯರಿಗೆ ಯಾರಿಗೂ ಗೊತ್ತಿಲ್ಲ, ಅಷ್ಟರೊಳಗಡೆ ಆಗ್ಲೇ ಇವ್ನು ಟ್ರಂಪ್ ಇಂದು ಇದು ಬಂತು, ಟ್ವೀಟ್ ಬಂತು. ಇದು ಸತ್ಯ ತಾನ? ಎರಡನೇದು, ಇವತ್ತೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಟ್ರಂಪ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ವಿಕ್ರಮ್ ಮಿಸ್ತ್ರಿ
5 ಗಂಟೆ ಅವರ ಪ್ರೆಸ್ ಮೀಟ್ ಒಂದು 2 ನಿಮಿಷ ಮಾತಾಡ್ತಾರೆ. ಅದ್ರಲ್ಲೂ ಟ್ರಂಪ್ ಅವ್ರ ಹೆಸರು ಉಲ್ಲೇಖ ಮಾಡಿದ್ದಾರೆ. ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಕಾರ್ಯದರ್ಶಿ ದಾಖಲೆ ಇದ್ದು ಮಾತಾಡ್ತಾ ಇರೋದು, ದಾಖಲೆ ಇದ್ದು ಮೆನ್ಷನ್ ಮಾಡಿದ್ದಾರೆ ಸರ್. ಟ್ರಂಪ್ ಅವರು ಸಮೇತ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ರೆಕಾರ್ಡ್ಸ್ ಅವತ್ತಿಂದ ಆರಂಭ ಆಗಿದ್ದು ಮೊನ್ನೆ ಮಾತಾಡಿದ ಮೋದಿ ಅವರ ಮಾತಿನ ತನಕವೂ ಕೂಡ ಅಮೆರಿಕ ಅನ್ನೋದು ಪ್ರಸ್ತಾಪ ಆಗಿಲ್ಲ, ಟ್ರಂಪ್ ಅನ್ನೋದು ಪ್ರಸ್ತಾಪ ಆಗಿಲ್ಲ. ನಮ್ಮ ಪ್ರಶ್ನೆ ಅದು ಇವರು ಬಂದು 5 ಗಂಟೆ ಮಾಡ್ತಾ ಇರೋದೇ ಟ್ರಂಪ್ ಅಂತ ಹೆಸರೊಳಗೆ ಹೆದರ್ತಾ ಇದ್ದೀರಾ? ಇವತ್ತು ಬಂದು ಇವರು ಮಾತಾಡ್ತಾ ಇದಾರಲ್ಲ, ಟ್ರಂಪ್ ಇವತ್ತು ದೇಶ ಅನೌನ್ಸ್ ಮಾಡೋದಕ್ಕೂ ಸೇನೆ ಅನೌನ್ಸ್ ಮಾಡೋದಕ್ಕೂ ಮೊದಲು ಅವ್ನು ಹೆಂಗ್ ಟ್ವೀಟ್ ಮಾಡ್ದ, ಅವನಿಗೆ ಹೆಂಗ್ ಗೊತ್ತು? ಎಸ್, ನರೇಂದ್ರ ಮೋದಿ 8 ಗಂಟೆಗೆ ಬಂದು ಭಾಷಣ ಮಾಡಿದ್ರಲ್ಲ, 7:15 ಬಂದು ನೇರವಾಗಿ ಆತ ಮಾತಾಡ್ತಾನೆ. ನಿನ್ನೆ ಸೌದಿ ಅರೇಬಿಯಾ ನೆಲದಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಅವರಿಗೆ ಎಚ್ಚರಿಕೆ ಕೊಟ್ಟೆ, ಎಚ್ಚರಿಕೆ ಕೊಡಕ್ಕೆ ಆಮೇಲೆ ನಮ್ಮನ್ನ ಅದ್ಯಾವುದೋ ಒಂದು ಕಿತ್ತೋಗಿರೋ ದೇಶಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾನಲ್ಲ, ಏನ್ ಯಾರವನು? ನಮ್ಮ ಭಾರತದಲ್ಲಿ ಏನಾದ್ರು ಗ್ರಾಮ ಪಂಚಾಯತ್ ಸದಸ್ಯನ, ಭಾರತದ ನಾಗರಿಕನ, ಭಾರತದ MLA ನ, ಭಾರತದ ಸಂಸದನ? ಅಮೆರಿಕ ಆ ದೇಶಕ್ಕೆ ಆ ಕಾಲದಲ್ಲಿ ಒಂದು ಹೆಣ್ಣು ಮಗಳು ಉತ್ತರ ಕೊಟ್ಟಿದಾರಲ್ಲ, ಯಾಕೆ ನರೇಂದ್ರ ಮೋದಿ ಅವರು ಇಲ್ಲಿ ತನಕ ಮಾತಾಡ್ತಾ ಇಲ್ಲ? ಯಾಕೆ ನಿಮಗೆ ಭಯನ? ಅವತ್ತು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿದ್ರು 26%, ಮಾತಾಡ್ಲಿಲ್ಲ. ಭಾರತೀಯ ನಾಗರಿಕರಿಗೆ ಕೋಳ ಹಾಕಿ ಕಳಿಸಿದ್ರು, ಯಾರನ್ನ ಕಳಿಸ್ತಾರಾಗೆ ಅವತ್ತು ಮಾತಾಡ್ಲಿಲ್ಲ. ಇವತ್ತು ಔಷಧಿ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಇವತ್ತು ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ಅವನು ಡಿನ್ನರ್ ಪಾರ್ಟಿ ಮಾಡಿಸ್ತಾನಂತೆ. ಯಾಕೆ? 26 ಜನ ನಮ್ಮ ಹೆಣಗಳು ಬಿದ್ದಿದ್ದೇವಲ್ಲ, ಏನ್ ತಿಥಿ ಊಟ ಮಾಡಿಸ್ತಾ ಇದ್ದಾನೆ ಇವನು ಯಾರು ಡಿನ್ನರ್ ಪಾರ್ಟಿ ಮಾಡಿಸೋದಕ್ಕೆ? ಇಷ್ಟಾಗಿಯೂ ದೇಶದ ಘನವೆತ್ತ ವಿದೇಶಾಂಗ ಸಚಿವರು ಏನ್ ಮಾಡ್ತಾ ಇದ್ದಾರೆ, ದೇಶದ ಪ್ರಧಾನಿಯವರು ಏನ್ ಮಾಡ್ತಾ ಇದ್ದಾರೆ, ದೇಶದ ರಕ್ಷಣಾ ಸಚಿವರು ಏನ್ ಮಾಡ್ತಾ ಇದ್ದಾರೆ, ದೇಶದ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಅಥವಾ ಬಿಜೆಪಿಯ ಎಲ್ಲ ಸ್ಪೋಕ್ ಪರ್ಸನ್ಗಳು ಬರಲ್ಲ, ಇವತ್ತೇನ್ ಮಾಡ್ತಾರೆ? ಇನ್ನೊಂದು ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ಮೇಡಮ್. ಇದೇ ಮಾಧ್ಯಮದಲ್ಲಿ ಒಂದು ಚರ್ಚೆ ಆಗಿತ್ತು. ನಮ್ದು 8 ಗಂಟೆಗೊಂದು ಗಾಂಧಿ ಭಾರತ್ ಅಂತ ನಡೀತಾ ಇದೆ. 8 ಗಂಟೆ ಹಿಂದಿನ ದಿನ ರಾತ್ರಿ ಒಂದು ಟ್ವಿಟರ್ ಶೆಡ್ಯೂಲ್ ಆಗುತ್ತೆ. ಬೆಳಗ್ಗೆ ಬಂದ ತಕ್ಷಣ ಏನ್ ಗಾಂಧೀಜಿ ರಾಷ್ಟ್ರ ಪಿತಾ ಅವರು, ಅವರಿಗೆ ಏನು ಶಾಂತಿ ಪ್ರಿಯ, ಅದು ಇದು ತುಂಬಾ ಡಿಸ್ಕಷನ್ ಆಯ್ತು. ಇವತ್ತು ಶಾಂತಿ ಅಂತ ಯಾರು ಹೇಳ್ತಿರೋದು? ಒಳ್ಳೆ ಅವಕಾಶ ಇತ್ತಲ್ಲ ಮೇಡಮ್. ನಮ್ಮ ಸೇನೆ, ನಮ್ಮ ಪರಾಕ್ರಮ ತೋರುವಂತ ಸೇನೆ ನುಗ್ಗಿದ್ದಾರೆ, ಹೊಡೆದಿದ್ದಾರೆ, ಹತ್ಯೆ ಮಾಡ್ತಾ ಇದ್ದಾರೆ. ಇನ್ನು 4 ದಿನ ಅವಕಾಶ ಕೊಟ್ಟಿದ್ರೆ ಅವರೇನು ನಾಗರಿಕರನ್ನು ಹೊಡೆಯಲ್ಲ ಅಂತ ಹೇಳಿದ್ದಾರೆ, ಅವರೇನು ಆರ್ಮಿ ಆಫೀಸರ್ ಹೊಡೆಯಲ್ಲ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಏನು ದಿನ ಬರ್ತಾ ಇದ್ರು ಸೋಫಿಯಾ ಕುರೇಶಿ ಅವರು ಮತ್ತೆ ಒಮಿಕಾ ಸಿಂಗ್ ಅವರು, ಅವರ್ ಟಾರ್ಗೆಟ್ ಈಸ್ ಓನ್ಲಿ, ಅವರು ನಮ್ಮ ಇದು ಯಾವುದು ಗುರು ಸಿಖ್ಖರ ದೇವಾಲಯಗಳ ಮೇಲೆ ಅಥವಾ ಕಾನ್ವೆಂಟ್ಗಳ ಮೇಲೆ, ಮಂದಿರಗಳ ಮೇಲೆ ದಾಳಿ ಮಾಡುವಂಥ, ಮಸೀದಿಗಳ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ವ್ಯಕ್ತಿ. ಮೇಡಮ್, ಇನ್ನು ಒಂದು ಚಿಕ್ಕ ಪ್ರಶ್ನೆ ಇದೆ. ಇಷ್ಟೊಂದು ಮಾತಾಡ್ತಾರಲ್ಲ ಬಿಜೆಪಿಯವರು, ವಿಜಯ್ ಶಾ ಅಂತ ಇವರ ಮಧ್ಯಪ್ರದೇಶದ ಮಂತ್ರಿ, ಇವತ್ತು ಕುರೇಶಿ ಅವರಿಗೆ ಅವರ ಧರ್ಮದ ಮೂಲ ಹುಡುಕಿ ಅವರ ಸಹೋದರ ಉಗ್ರಗಾಮಿ ಅಂತ ಹೇಳಿದಾರಲ್ಲ, ಇಲ್ಲಿ ತನಕ ಆದ್ರೂ ಅವರಿಗೆ ದೇಶ ಪ್ರೇಮ ಅನ್ನೋದಿದ್ದಿದ್ರೆ, ಸಹೋದರಿ ಅಂತ ಹೇಳಿದಾರಲ್ಲ, ಒಬ್ಬ ವೀರ ವನಿತೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡುವಂತ ಕರ್ನಲ್ ಅವರು, ಏನು ಇವರು ಒಂದು ಅವನ್ನ ಉಚ್ಚಾಟನೆ ಮಾಡೋದಕ್ಕಾಗಲ್ವಾ, ಬಂಧಿಸೋದಕ್ಕಾಗಲ್ವಾ? ಈಗಷ್ಟೇ ನಾವು ಯುದ್ಧದಲ್ಲಿ ಏನೋ ಒಂದು ಆಶಾಭಾವನೆ ಇಟ್ಕೊಂಡು ಕೂತಿದೀವಿ, ಅವ್ರೇನೋ ಪಾಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಡೋಂಟ್ ನೋ ಬಂದಿದೆ ಭಾಷಣ ಆಮೇಲೆ ಮಾಡಿ, ಭಾಷಣ ಅಲ್ಲ ರೀ, ವಾಸ್ತವಾಂಶ ಹೇಳಿ. ಈಗ ಏನ್ ಹೇಳಿದ್ರು, ಉಗ್ರಗಾಮಿಗಳಿಗೆ ಸೋದರರು ಅಂತೇಳಿ ಕುಕ್ಕರ್ ಬಾಂಬ್ ಬಾಸ್ಟ್ ಮಾಡೋಕೆ ಹೋದವ್ರನ್ನ ಯಾರು ಸ್ವಾಮಿ? ನಿಮ್ ತೇಜಸ್ವಿ ಸೂರ್ಯ ಪಂಚರ್ ಹೇಳಿಕೆ ಕೊಟ್ಟಲ್ಲ, ಅದು ಕೇಳಿದ್ದು. ಪ್ರಬುದ್ಧತೆ ಇಟ್ಕೊಳ್ಳಿ, ಅವ್ರಿಗೆ ಮಧ್ಯೆ ಬಡ್ಕೋಬೇಡಿ ಅಂತ ಹೇಳ್ರಿ, ಆಮೇಲೆ ಬಡ್ಕೊಳ್ಳಿ ಅದನ್ನ. ಅದಾದ್ಮೇಲೆ ಯಾಸಿನ್ ಮಲ್ಲಿಕ್ BBC ನ್ಯೂಸ್ ಅಲ್ಲಿ ಹೇಳ್ದ, ನಾನೇ ಆತಂಕವಾದಿ ಮಾಡ್ತಿರೋದು, ನಾನೇ ಆ ಗಂಗು ಮರ್ಡರ್ ಮಾಡಿರೋದು ಅಂತ ಹೇಳಿ BBC ಅವನೇ ಒಪ್ಕೊಂಡಾನೆ. ಆ ಯಾಸಿನ್ ಮಲಿಕ್ ನ ಈ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಕರ್ಕೊಂಡ್ಬಂದು ಆಫೀಸರ್ ಉತ್ತರ ಕೊಡಕ್ ಬಿಡಿ, this is not good. ಈ ತರ ಬೇಕಾಗಿಲ್ಲ ನನಗೆ. ನಾನು ಪಕ್ಷದ ಅಂಬಾಸಿಡರ್ ಬಂದಿದ್ದೀನಿ. ಒಂದು ಸೆಕೆಂಡ್ ಪದ ಬಳಕೆ ಸರಿಯಾಗಿ ಮಾತಾಡ್ಕೊಂಡು ಇನ್ನೊಬ್ರು ಮಾತಾಡ್ತಾರೆ, ಇನ್ನೇನು ಹಂಗೆ ಬಡ್ಕೊಳ್ತಾರೆ ತಾನೆ. ಸರಿಯಾಗಿ ಮಾತಾಡಿ. ನಾನು ಹೇಳಿಲ್ಲ, ಒಂದು ಅಸಂವಿಧಾನಿಕ ಪದ ಬಳಸಿಲ್ಲ ನಾನು.
ಆಯ್ತಾಯ್ತು, ಕೂತ್ಕೊಳ್ಳಿ, relax, ಸರಿಯಾದ ಕೂತ್ಕೊಳ್ಳಿ. ಪರಿವರ್ತನೆ ಮಾಡೋಣ, ಮಾತಾಡಿ ಕೂತ್ಕೊಳ್ಳಿ. ಹಂಗೆ ಅದಾದ್ಮೇಲೆ ನೋಡಿ, ಇವರೀಗ ಡಿಪ್ಲೊಮ್ಯಾಟಿಕ್ ಸೈನ್ಯ ಬಗ್ಗೆ ಗೌರವ ಬಂದ್ಬಿಡ್ತಾ. 48ರಲ್ಲಿ ಲಾಹೋರ್ವರೆಗೂ ಹೊಡೆದಿತ್ತು ನಮ್ಮ ಸೈನ್ಯ, ಗೆದ್ದಿದ್ದು ನಮ್ಮ ಸೈನ್ಯ, ಸೋತೋದ್ರೆ ವಿಶ್ವಸಂಸ್ಥೆ ತಗೊಂಡೋಗಿದ್ದಾರೋ ರಾಜಕೀಯ ನಾಯಕರು, ಅವತ್ತಿನ ರಾಜಕೀಯ ನಾಯಕರು. ಗೆದ್ದಿದ್ದು ಸೈನ್ಯ, ಸೋತಿದ್ದಲ್ಲಿ ರಾಜಕೀಯ ಟೇಬಲ್ ಅಲ್ಲಿ. ಇದಾದ್ಮೇಲೆ ತಾಷ್ಕೆಂಟ್ ಒಪ್ಪಂದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣ ಆಯ್ತಲ್ಲ, ಒಂದು ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಯಾರು ಬೆನಿಫಿಷಿಯರಿ ಅದರಲ್ಲಿ? ಅದಾದ್ಮೇಲೆ 71 ನೀವೇ ಹೇಳಿದ್ರಿ, 91,000 ಜನ ಗೆದ್ದಿದ್ದೀವಿ ನಾವು, 93,000 ಜನ ಸರೆಂಡರ್ ಆಗಿದ್ದಾರೆ. ನಮ್ಮ ಸೈನ್ಯ ಗೆದ್ದಿದೆ, 93,000 ಜನ ಬಿಟ್ಟು ಕಳ್ಸಿದ್ರು ರಾಜಕೀಯ ಟೇಬಲ್ ನಾಯಕರು. ನಮ್ಮ 54 ಜನ ಒಳಗಡೆ ಇದ್ರಲ್ಲ, ಅವ್ರಿಗೆ ವಾಪಸ್ ಕರ್ಕೊಂಡ್ಬಂದ್ರ? ಇಲ್ಲ, ಇವಾಗ ಬಂದು ಮಾತಾಡ್ತಾರೆ. ಇದಾದ್ಮೇಲೆ 2005ರಿಂದ 2013ವರೆಗೂ 8 ವರ್ಷದಲ್ಲಿ 13 ದೊಡ್ಡ ಏನು ಭಯೋತ್ಪಾದಕ ದಾಳಿಗಳಾಗಿತ್ತು, ದೊಡ್ಡ ದಾಳಿಗಳು, ಮುಂಬೈ ತರ. ಒಂದು ಕಾರ ಇವ್ರ ಯೋಗ್ಯತೆಗೆ ಅಟ್ಯಾಕ್ ಮಾಡಿದ್ರ. ಅವತ್ತು ನಮ್ಮ ಸೈನ್ಯ 1948 ತಿಮ್ಮಯ್ಯನವರು, ಜನರಲ್ ತಿಮ್ಮಯ್ಯನವರು ಅವಾಗ ಇದು ಚೀಫ್ ಆಗಿದ್ರು ಆರ್ಮಿಗೆ. 48 ಅವರ್ಸ್ ಕೊಡಿ ಅಂತ ಕೇಳಿದ್ರು ನೆಹರು ಅವ್ರಿಗೆ. 48 ಅವರ್ಸ್ ಕೊಡಿ, ಅವ್ರು ಮುಗಿಸ್ಬಿಟ್ಟು ಬರ್ತೀವಿ ಅಂತೇಳಿ. ಬೇಡ ಅಂತ ಹೇಳಿದವ್ರು ಯಾರು? ತಗೊಂಡೋಗಿ UN ಹೋಗಿ ಕೂತವ್ರು ಯಾರು? ಇಂಥ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಸೈನ್ಯ ಗೆದ್ದಾಗ ಈ ರಾಜಕೀಯ ನಾಯಕರು, ಇದೇ ನೆಹರು, ಇದೇ ಇಂದಿರಾ ಗಾಂಧಿ ನಮ್ಮ ದೇಶವನ್ನು ಮಾನ ಮರ್ಯಾದೆನ ಹಾಳು ಮಾಡಿದ್ರು. ಇವತ್ತು ಬಂದು ನಿಗರ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳು ಸ್ವಲ್ಪ ಗೌರವದಿಂದ ಮಾತಾಡಿ. ಒಂದ್ ಅಟ್ಯಾಕ್ ಮಾಡಿದ್ರ ದೇಶದ ಪ್ರಧಾನಿ ಗೌರವ ಕೊಡೋದು ಕೆಲಸ ಮಾಡಿ. ಬಡ್ಕೋಬೇಡಿ ಅಂತ ಹೇಳಿ ಅವ್ರಿಗೆ, ಬಡ್ಕೋಬೇಡಿ ಅಂತ ಹೇಳಿ ಅವ್ರಿಗೆ.